ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಪಯುಕ್ತಕರವಾದಂಥ ಹಣಕಾಸಿನ ಮಾಹಿತಿನ ಆಗಾಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಯಾವಾಗ ನಾವು ಮಾಡ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಅದು ನಮ್ಮ ಬಾಲ್ಯ ದಿನದಿಂದನೂ ಬಂದಿದೆ ಅಂತಲೇ ಹೇಳ್ಬೋದು. ಸೈಕಾಲಜಿ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಏನು ಅಂತಂದರೆ, ನಮ್ಮ ಸ್ನೇಹಿತರಿಗೆ ಹಣದ ಅವಶ್ಯಕತೆ ಇದೆ ಎಂದಾಗ ನಾವು ಕೊಟ್ಟಿರ್ತೀವಿ. ಆ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ನಾವೇನು ಮಾಡ್ತೀವಿ, ನಮ್ಮ ಸ್ನೇಹಿತನ ಜೊತೆ ಇರುವಂಥ ಗೆಳೆತನವನ್ನು ಹಾಳು ಮಾಡ್ಕೊತೀವಿ. ಹಾಗೆ ನಮ್ಮ ಸಂಬಂಧಿಕರಿಗೆ, ನೆಂಟರಿಗೆ ಥರ ದುಡ್ಡು ಕೊಟ್ಟು ಕೈ ಸುಟ್ಕೊಂಡು ಕೂತಿರೋರು ಸಹ ನಮ್ಮಲ್ಲಿ ಬಹಳಷ್ಟು ಜನ ಇರ್ತೀವಿ. ಇದೆಲ್ಲ ಬೇಡದ ಒಂದು ಖರ್ಚು ಅಂತಲೇ ಹೇಳ್ಬೋದು. ಅಂದರೆ ಇದು ಅವಶ್ಯಕತೆ ಇರಲಿಲ್ಲ, ನಾವೇ ಎಡವು ಬಿಟ್ಟು ತಪ್ಪು ಮಾಡಿದ್ದೀವಿ ಅನ್ನುವಂಥ ವಿಚಾರ. ಅಂದರೆ ಅವರಿಗೆಲ್ಲ ಹಣ ಕೊಟ್ಬಿಟ್ಟು ಮೋಸ ಹೋಗಿದ್ದೀವಿ ಅನ್ನೋ ಥರನೇ ಈ ಒಂದು ವಿಷಯನೂ ಹೇಳ್ಬೋದು. ಇದೊಂದು ರೀತಿ ಸ್ಕ್ಯಾಮ್ ಇದ್ದಂಗೆ ಅಂತಲೇ ಹೇಳ್ಬೋದು. ಆದ್ದರಿಂದ ಎಚ್ಚರ ವಹಿಸಿ, ಯಾರೇ ನಿಮ್ಮ ಸ್ನೇಹಿತರಾಗಿರಲಿ, ಬಂಧು ಬಳಗದವರಾಗಿರಲಿ, ನಿಮ್ಮ ಹತ್ರ ಬಂದ್ಬಿಟ್ಟು ಚೆನ್ನಾಗಿ ಮಾತುಕತೆ ಮಾಡಿಬಿಟ್ಟು ಆಮೇಲೆ ದುಡ್ಡನ್ನು ಲಪಟಾಯಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವರಿಂದ ಸ್ವಲ್ಪ ದೂರನೇ ಇರಿ. ಯಾವುದೇ ಒಂದು ವಿಷಯ ಶ್ರಮ ವಹಿಸದೆ, ಶ್ರಮ ಪಡದೇ ಬರೋದು ನಿರಂತರವಾಗಿರೋದಿಲ್ಲ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗತ್ತೆ. ಸೊ ಆದ್ದರಿಂದ ನಿಮಗೆ ಸಂಪರ್ಕದಲ್ಲಿರುವಂತಹ ಜನರು ದುಡ್ಡಿನ ಒಂದು ಡಿಮ್ಯಾಂಡನ್ನ ಇಡ್ತಾರೆ ಅಂದರೆ, ಅವರಿಂದ ನೀವು ಸಾಧ್ಯವಾದಷ್ಟು ದೂರನೇ ಇರಿ ಅನ್ನುವಂಥ ವಿಚಾರ. ಸೊ ಇದರಿಂದ ಬಹಳಷ್ಟು ರೀತಿಯಾಗಿ ನಿಮಗೆ ಆರ್ಥಿಕ ಹೊರೆ ಆಗಲಿದೆ, ಒಂದು ವೇಳೆ ನೀವು ಅವ್ರ ಜೊತೆ ಅವರ ಒಂದು ಮಾತುಗಳಿಗೆ ನೀವು ಬಗ್ಗಿದ್ರಿ ಅಂದರೆ. ಯಾಕೆಂದರೆ ನಿಮ್ಮ ಬಳಿ ಬಂದುಬಿಟ್ಟು ಅವರು ಒಂದು ರೀತಿ ಈ ದನದ ಹಾಲನ್ನು ಕರೆಯೋ ರೀತಿಯಲ್ಲಿ ಆಗಾಗ ಹಣವನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ನೀವು ಸಹ ಅವರ ಬಳಿ ಸಿಲುಕಿಕೊಂಡು ಮೋಸ ಹೋಗ್ತಾನೆ ಇರ್ತೀರ. ಸ್ಕ್ಯಾಮ್ ಅನ್ನೋದು ಯಾವಾಗಲೂ ಒಂದು ಸಲ ನಡೆಯುತ್ತೆ, ಆದರೆ ಇದು ದೈನಂದಿನವಾಗಿ ಅಥವಾ ಆಗಾಗ ನಡೆಯುವಂಥ ಒಂದು ಸ್ಕ್ಯಾಮಲ್ಲಿ ಒಂದಾದಂಥ ಒಂದು ಸ್ಕ್ಯಾಮ್ ಅಂದರೆ ಈ ಒಂದು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅಥವಾ ಬೇಡದ ಖರ್ಚು ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತಲ್ಲ, ಅದರಿಂದ ನೀವು ದೂರ ಇರಿ. ಜಾಸ್ತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ಅದೇ ನಿಮಗೆ ಒಂದು ದೊಡ್ಡ ರೀತಿಯಾದಂತಹ ಖರ್ಚಿನ ಹೊರೆಯನ್ನು ಕೊಡುತ್ತೆ ಅನ್ನೋಂಥ ವಿಚಾರ. ಏನಿದು ಎಕ್ಸ್ಪೆಕ್ಟೇಷನ್ ಅಂತಂದರೆ, ನಿಮ್ಮ ಸಂಬಂಧಿಕರು ನಿಮ್ಮ ಒಂದು ಕಷ್ಟ ಸುಖಕ್ಕೆ ಬರಬೇಕು. ಅದರಲ್ಲೂ ಮುಖ್ಯವಾಗಿ ಕಷ್ಟಕ್ಕಿಂತ ಸುಖಕ್ಕೆ ಬರಬೇಕು. ಹುಟ್ಟದಬ್ಬಕ್ಕೆ ಅವ್ರು ಬರಬೇಕು, ಅಥವಾ ನಿಮ್ಮ ಮನೇಲಿ ನಡೆಯುವಂಥ ಫಂಕ್ಷನಲ್ಲಿ ಭಾಗವಹಿಸಬೇಕು ಅನ್ನೋಂಥ ವಿಷಯವಾಗಿರಲಿ. ಇದೆಲ್ಲ ಒಂದು ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಹೇಳೋದಾದರೆ, ನಿಮ್ಮ ಸ್ನೇಹಿತರಿದ್ದಾರೆ ಅಂದ್ಕೊಳ್ಳಿ. ಆ ಸ್ನೇಹಿತರ ಮನೆಗೆ ಹೋಗ್ತೀರಾ, ಅವರ ಒಂದು ವಿಶೇಷ ಇರುತ್ತೆ, ಒಂದು ಹುಟ್ಟದಬ್ಬ ಇರ್ಬೋದು. ಅಲ್ಲಿಗೆ ಹೋಗ್ತೀರಾ, ಹೋಗ್ಬಿಟ್ಟು ನೀವು ಹಣ ಖರ್ಚು ಮಾಡಿ ಅವ್ರಿಗೊಂದು ಗಿಫ್ಟಾಗಿ ಕೊಡ್ತೀರಾ. ನಂತರದಲ್ಲಿ ಸೈಕಲಾಜಿಕಲಿ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂದರೆ, ನನ್ನ ಹುಟ್ಟದಬ್ಬಕ್ಕೂ ಆತ ಬಂದು ಗಿಫ್ಟ್ ಕೊಡಬೇಕು ಅಂತ ಬರುತ್ತೆ ಮನಸ್ಸಲ್ಲಿ. ಅಷ್ಟಕ್ಕೆ ಮುಗಿಯೋದಿಲ್ಲ. ತದನಂತರ ವಾರ್ಷಿಕೋತ್ಸವ ಇರುತ್ತೆ ಅವ್ರದ್ದು, ಮದುವೆ ವಾರ್ಷಿಕೋತ್ಸವ ಆಗಿರಲಿ, ಅಥವಾ ಅವರ ಮಕ್ಕಳ ಹುಟ್ಟದಬ್ಬ ಆಗಿರಲಿ, ಅಥವಾ ಅವರು ಹೊಸ ಮನೆ ಖರೀದಿ ಆಗಿರಲಿ, ಹೊಸ ವೆಹಿಕಲ್ ಖರೀದಿ ಆಗಿರಲಿ, ಈ ರೀತಿ ತಮ್ಮ ಜೀವನದಲ್ಲಿ ಸುಖವಾದಂಥ ಹಲವಾರು ಸನ್ನಿವೇಶಗಳು ಅವ್ರಿಗೆ ಬರ್ತಾನೆ ಇರುತ್ತೆ. ಹಾಗಂದ ಮಾತ್ರಕ್ಕೆ ನಾವು ಆ ಎಲ್ಲ ಸನ್ನಿವೇಶಗಳಲ್ಲೂ ಭಾಗಿಯಾಗಿ ಅವರಿಗೆ ಹಣದ ಸಹಾಯವನ್ನು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗೆಯೇ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾವು ಉಲ್ಟವಾಗಿ ಯೋಚನೆ ಮಾಡಬಾರ್ದು. ಅಂದರೆ ನಾನು ಈ ರೀತಿ ಹಣ ಖರ್ಚು ಮಾಡಿದ್ದೀನಲ್ಲ, ಅವರು ನನಗೆ ಬಂದು ಹಣ ಖರ್ಚು ಮಾಡಲಿ ಅನ್ನುವಂಥದ್ದು. ಯಾಕಂದರೆ ಎಲ್ಲರೂ ಅದೇ ರೀತಿಯಲ್ಲಿ ಇರೋದಿಲ್ಲ. ಅದರಿಂದ ಸ್ವಲ್ಪ ಹುಷಾರಾಗಿರಲಿ. ಬೇಡದೇ ಇದ್ದಂಥ ಈ ರೀತಿಯಾದಂಥ ಖರ್ಚುಗಳನ್ನು ನಿಯಂತ್ರಿಸಿ. ದೈನಂದಿನವಾಗಿ ನೀವು ನೋಡ್ತಾ ಇದ್ದೀರಾ, ಬೆಲೆ ಏರಿಕೆ ಬಹಳಷ್ಟು ಗಗನಕ್ಕೆ ಏರ್ತಾ ಇದೆ, ವಸ್ತುಗಳ ಬೆಲೆಗಳೆಲ್ಲ. ಈ ಒಂದು ವಿಷಯದಲ್ಲಿ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಬುದ್ಧಿವಂತರಾಗಿ, ಅದರ ಮೂಲಕ ಹಣವನ್ನು ನೀವು ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸೋದರ ಮೂಲಕ, ಅಥವಾ ಬೇರೆ ಬೇರೆ ಹೂಡಿಕೆ ಮಾಡೋದರ ಮೂಲಕ ನಿಮ್ಮ ಭವಿಷ್ಯವನ್ನು ಸದೃಢ ಮಾಡುವಂತಹ, ಅದೇ ರೀತಿ ಸಮೃದ್ಧ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ಚಟುವಟಿಕೆಗಳು ತೊಡಗಿರಲಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ನೋಡೋದಾದರೆ, ಕಾಲೇಜ್ ದಿನಗಳಿಂದಲೂ ಈ ರೀತಿ ಹವ್ಯಾಸ ಇಟ್ಕೊಂಡವರು ಹಣವನ್ನು ಉಳಿತಾಯ ಮಾಡೋದು. ಕೆಲವರೆಲ್ಲ ಸ್ಕೂಲ್ ಡೇಸಲ್ಲಿ ಅಥವಾ ಬಾಲ್ಯದ ಜೀವನದಲ್ಲೇ ಹಣವನ್ನು ಉಳಿತಾಯ ಮಾಡ್ತಾರೆ. ಅವರೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಯಶಸ್ಸನ್ನು ಕಾಣ್ತಾರೆ ಜೀವನದಲ್ಲಿ. ಯಾಕಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಆರ್ಥಿಕವಾದಂಥ ಹೊರೆಯೋ ಅಥವಾ ಆರ್ಥಿಕವಾದಂತಹ ಒಂದು ರೀತಿಯಾದಂತಹ ಇಕ್ಕಟ್ಟು ಇರೋದಿಲ್ಲ ಅನ್ನುವಂಥ ವಿಚಾರ. ಸೊ ಉಳಿತಾಯ ಸಣ್ಣದಿಂದನೇ ನೀವು ಮಾಡಿದಷ್ಟು, ಆ ಮಾಡಿದಂಥ ಉಳಿತಾಯವನ್ನು ಹೂಡಿಕೆ ಮಾಡೋದರ ಮೂಲಕ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ ಅನ್ನುವಂಥ ಮನವರಿಕೆ ಆಯಿತು ಅಂದಾಗ, ನೀವು ಖರ್ಚು ಮಾಡೋದ್ರಲ್ಲಿ ಒಂದು ತಕ್ಕ ಮಟ್ಟಿಗೆ ನಿಯಂತ್ರಣವನ್ನು ಇಡೋದು ಬಹಳ ಉತ್ತಮವಾದಂಥ ವಿಚಾರ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದರ ಬದಲಿಗೆ ಇನ್ನೊಂದು ವಿಷಯವನ್ನು ನೀವು ಮಾಡ್ಬೋದು. ಅದೇನೆಂದರೆ, ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಅಂತೇಳಿ. ಫಸ್ಟು ಸಂಬಳ ಬಂದಾಗ ನೀವು ಅದನ್ನು ಖರ್ಚು ಮಾಡೋದಕ್ಕಿಂತ ಫಸ್ಟು ನಿಮಗೋಸ್ಕರ ಹಣವನ್ನು, ಒಂದಿಷ್ಟು ಹಣವನ್ನು ತೆಗೆದಿಟ್ಕೊಳ್ಳಿ. ಅದನ್ನೇ ಇನ್ಕಮ್ ಮೈನಸ್ ಸೇವಿಂಗ್ಸ್ ಅಂತ. ಬಾಕಿ ಇದ್ದಂಥ ಹಣ ಏನಿದೆ, ಆ ಹಣವನ್ನು ತಿಂಗಳ ಪೂರ್ತಿ ಖರ್ಚಿಗೆ ಅಂತ ಉಪಯೋಗಿಸ್ಕೊಳ್ಳಿ ಅನ್ನುವಂಥ ವಿಷಯ. ಸೊ ಹೀಗೆ ಮಾಡ್ತಾ ಹೋದಷ್ಟು ನಿಮಗೆ ಆದಾಯ ಗಳಿಸಲಿಕ್ಕೆ ಅಥವಾ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಿಮಗೆ
ಹೆಚ್ಚಿನವಾದಂಥ ಅವಕಾಶಗಳು ಸೃಷ್ಟಿಯಾಗುತ್ತೆ ಅನ್ನೋಂಥ ವಿಚಾರ. ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಇಲ್ಲದೇ, ಅದೇ ರೀತಿ ಹೈ ಎಕ್ಸ್ಪೆಕ್ಟೇಷನ್ ಯಾರ ಜೊತೆಗೂ ಇಟ್ಕೊಬೇಡಿ. ನೀವು ಸಹ ಹೈ ಎಕ್ಸ್ಪೆಕ್ಟೇಷನ್ ಆಗಿರಲಿ ಅಥವಾ ಅವರು ಸಹ ನಿಮ್ಮ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಲ್ಲದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಆಗ ನಿಮ್ಮ ಜೀವನ ಸುಖವಾಗಿರುತ್ತೆ. ಹೂಡಿಕೆಗೆ ಮತ್ತು ಹಣಕ್ಕೆ ಬೇಕಾದಂತಹ ಒಂದು ಅವಶ್ಯಕವಾದಂತಹ ಹಣದ ಒಂದು ಲಭ್ಯತೆ ನಿಮ್ಮಲ್ಲಿ ಇರುತ್ತೆ. ಉಳಿತಾಯ ಮತ್ತು ಹೂಡಿಕೆ ಮೊದಲ ಆದ್ಯತೆ ಆಗಿರಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಮಾತಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.